ಈ ಅವಕಾಶವನ್ನು ಕೊಟ್ಟಂಥ ನಮ್ಮ ಬಿಗ್ ಜೆ ಟಿವಿಯ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ವಂದನೆಗಳನ್ನು ಸಮರ್ಪಿಸುವವಳಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳಂಥ ತಂದೆಯಾದ ದೇವರೇ, ಸ್ವಾಮಿ, ಅಮೂಲ್ಯವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಕ್ಷಣಕಾಲ ನಿನ್ನ ವಾಕ್ಯಗಳನ್ನು ಕೇಳಲು ಸಿದ್ಧರಿದ್ದೇವೆ. ಸ್ವಾಮಿ, ನಮ್ಮ ಜೊತೆಯಲ್ಲಿ ಮಾತನಾಡು. ನಮ್ಮ ಆಂತರ್ಯದ ಮನಸ್ಸುಗಳ ಕಣ್ಣುಗಳನ್ನು ತೆರೆಯ ಮಾಡು. ಜೀವವುಳ್ಳ ವಾಕ್ಯಗಳು ನಮ್ಮ ಜೊತೆ ಮಾತನಾಡುವಾಗ ನಮ್ಮ ಜೀವಿತವನ್ನು ನಿನ್ನ ವಾಕ್ಯದ ಮೂಲಕವಾಗಿ ಸರಿಪಡಿಸಿಕೊಳ್ಳಲು ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ಕ್ಷಣದಲ್ಲಿ ನಾನು ಆರಿಸಿಕೊಂಡಂಥ ದೇವರ ವಾಕ್ಯ ಭಾಗವು ಲೂಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ 42ನೇ ವಚನದ ತನಕ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದನು. ಸ್ವಾಮಿಯು ಆಕೆಗೆ, ಮಾರ್ತಳೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೆ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ಇಂದಿನ ಮುಖ್ಯ ಪ್ರಸ್ತಾಪ ಆಯ್ಕೆ ಎಂಬುದಾಗಿ, ಚಾಯ್ಸ್ ಎಂಬುದಾಗಿ. ಮಾನವನ ಜೀವಿತವನ್ನು ನಾವು ನೋಡುವಾಗ ಮಾನವನು ಅನೇಕ ವಿಚಾರದಲ್ಲಿ ಆಯ್ಕೆಯನ್ನು ಮಾಡುತ್ತಾನೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಯ್ಕೆ ಮಾಡುವಂಥದ್ದು, ಅಥವಾ ಯವನಸ್ಥರಾದ ಮೇಲೆ ಉದ್ಯೋಗದ ವಿಚಾರದಲ್ಲಿ ಆಯ್ಕೆಯನ್ನು ಮಾಡುವಂಥದ್ದು, ಮದುವೆಯ ವಿಚಾರದಲ್ಲಿ ಆಯ್ಕೆಯನ್ನು ಮಾಡುವಂಥದ್ದು, ಅಥವಾ ನಮ್ಮ ಮುಂದಿನ ಭವಿಷ್ಯದಲ್ಲಿ ನಾವು ಏನನ್ನ ನಿರ್ಧಾರ ಮಾಡ್ತೀವೋ ಆಯ್ಕೆಯನ್ನು ಮಾಡ್ತೇವೆ. ಆದರೆ ನಾವು ಸರಿಯಾದಂಥ ಆಯ್ಕೆ ಮಾಡಿದರೆ ಅದು ನಮ್ಮ ಜೀವಿತವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತದೆ. ಇವತ್ತು ನಮ್ಮ ಆಯ್ಕೆ ಚಾಯ್ಸ್ ತಪ್ಪಾದರೆ ಅದು ನಮ್ಮ ತಪ್ಪಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತದೆ. ಆದಿಯಲ್ಲಿ ನಾವು ನೋಡುವಾಗ ಆದಾಮ ಹವ್ವರು ದೇವರ ಸ್ವರವನ್ನು ಆಯ್ಕೆ ಮಾಡದೆ ಸೈತಾನನ ಸ್ವರವನ್ನು ಆಯ್ಕೆ ಮಾಡಿದರು. ಅದರ ಪರಿಣಾಮವನ್ನು ಅವರೇ ಎದುರಿಸಬೇಕಾಗಿತ್ತು. ಆದರೆ ಪ್ರಸ್ತುತ ವಾಕ್ಯ ಪರಿಚ್ಛೇದದಲ್ಲಿ ಮಾರ್ತಳು ಮತ್ತು ಮರಿಯಳ ಕುರಿತಾಗಿ ನಾವು ನೋಡ್ತೇವೆ. ಇಲ್ಲಿ ಆಯ್ಕೆಯ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಒಮ್ಮೆ ಒಬ್ಬ ವ್ಯಕ್ತಿ ಸಭಾಪಾಲಕರ ಬಳಿಯಲ್ಲಿ ಬಂದು, ಅಯ್ಯ, ನನಗೆ ಒಂದು ಹುಡುಗಿಯನ್ನು ನೋಡಿ ಎಂಬುದಾಗಿ ಹೇಳಿದರು. ಆ ಹುಡುಗಿ ಹೇಗಿರಬೇಕು ಅಂದರೆ ಬಹಳ ಬ್ಯೂಟಿಫುಲ್ ಆಗಿರಬೇಕು, ಆಕೆ ಪ್ಯಾರೆಟ್, ಗಿಳಿಯ ರೀತಿ ಇರಬೇಕು ಎಂಬುದಾಗಿ ಅವರು ಹೇಳಿದರು. ಅಯ್ಯನವರು ಸರಿ, ಒಳ್ಳೆಯ ಹುಡುಗಿಯನ್ನು ನೋಡಿದ್ರು, ಬಹಳ ಲಕ್ಷಣವಾಗಿದ್ಲು, ಮದುವೆಯೂ ಸಹ ಆಯಿತು. ಆದರೆ ಸ್ವಲ್ಪ ದಿನ ಆದ ನಂತರ ಆ ವ್ಯಕ್ತಿ ಬಂದು ಅಯ್ಯನವರ ಬಳಿಯಲ್ಲಿ ಹೇಳ್ತಾನೆ, ಅಯ್ಯ, ನಾನು ಸುಂದರವಾದಂಥ ಹುಡುಗಿಯನ್ನು ಮದುವೆ ಆದೆ, ಆದರೆ ಆ ಹುಡುಗಿ ಪ್ರತಿನಿತ್ಯ ತನ್ನ ಕೊಕ್ಕಿನಿಂದ ನನ್ನನ್ನು ಕುಕ್ಕುತ್ತಿದ್ದಾಳೆ. ಅಂದರೆ ಚುಚ್ಚು ಮಾತುಗಳಿಂದ ನನ್ನನ್ನು ಮತ್ತಷ್ಟು ಬಲಹೀನಪಡಿಸ್ತಾ ಇದ್ದಾಳೆ. ಅಂದರೆ ಇವತ್ತು ನಮ್ಮ ಆಯ್ಕೆ ಸೌಂದರ್ಯವೋ, ವ್ಯಕ್ತಿಯೋ, ವಸ್ತುಗಳೋ ಎಂಬುದಾಗಿ ಈ ಒಂದು ಕ್ಷಣದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಈಗಾಗಲೇ ನಾವು ಓದಿ ಕೇಳಿಸಿಕೊಂಡಂಥ ದೇವರ ವಾಕ್ಯ ಭಾಗವು, ಅಲ್ಲಿ ಯೇಸು ಸ್ವಾಮಿ ಒಂದು ಹಳ್ಳಿಗೆ, ಬೆತಾನ್ಯ ಎಂಬಂಥ ಒಂದು ಊರಿಗೆ ಅಲ್ಲಿ ಬಂದಿದ್ದಾನೆ. ಅಲ್ಲಿ ಒಂದು ಸಣ್ಣದಾದಂಥ ಒಂದು ಕುಟುಂಬ ಇದೆ, ಮಾರ್ತಳು, ಮರಿಯಳು ಮತ್ತು ಲಾಸರ ಎಂಬುದಾಗಿ. ಯೋಹಾನನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 5ನೇ ವಚನ ತಿಳಿಸುವಂತೆ ಈ 3 ಮಂದಿಯ ಮೇಲೆ ಯೇಸು ಸ್ವಾಮಿಗೆ ಪ್ರೀತಿ ಇತ್ತು ಎಂಬುದಾಗಿ. ಈಗಾಗಲೇ ಮಾರ್ತಳು, ಮರಿಯಳು, ಲಾಸರ ಎಲ್ಲರೂ ಸಹ ಇದ್ದಾರೆ. ಆದರೆ ಮಾರ್ತಳು ಒಂದು ರೀತಿ ನಾವು ನೋಡುವಾಗ ಅಡುಗೆ ಮಾಡುವುದರಲ್ಲಿ ಆಕೆ ಬ್ಯುಸಿಯಾಗಿದ್ದಾಳೆ. ಆದರೆ ಮರಿಯಳು ಯೇಸುವಿನ ಪಾದದ ಬಳಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿದ್ದಾಳೆ.
ನೋಡಿ, ಅಲ್ಲಿ ಮಾರ್ತಳು ಸೇವೆಯ ವಿಷಯವಾಗಿ ಬಹಳ ಬೇಸತ್ತು ಸ್ವಾಮಿಯ ಬಳಿಗೆ ಬಂದು, ನನ್ನ ತಂಗಿ ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ನಿನಗೆ ಚಿಂತೆ ಇಲ್ಲವೋ ಎಂಬುದಾಗಿ ಸ್ವಾಮಿಗೆ ಅಲ್ಲಿ ಪ್ರಶ್ನೆ ಮಾಡುವುದನ್ನು ನೋಡ್ತೇವೆ. ಆಗ ಯೇಸು ಸ್ವಾಮಿ ಹೇಳುವಂಥ ಮಾತು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೆ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ, ಮರಿಯಳು ಆ ಉತ್ತಮ ಭಾಗ್ಯವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ. ನೋಡಿ, ಇಂದಿನ ವಾಕ್ಯ ಭಾಗ ಲೌಕಿಕತೆ ವರ್ಸಸ್ ಆಧ್ಯಾತ್ಮಿಕತೆಯ ಕುರಿತಾಗಿ ನಾವು ನೋಡ್ತೇವೆ. ಮೊದಲನೆಯದಾಗಿ ಮಾರ್ತಳ ಲೌಕಿಕತೆ. ಮನೆಗೆ ಬಂದಂಥ ವ್ಯಕ್ತಿಗಳನ್ನು ಸತ್ಕರಿಸುವಂಥದ್ದು ನಮ್ಮ ಸಂಪ್ರದಾಯ. ಆದರೆ ಇಲ್ಲಿ ಮಾರ್ತಳು ಒಳ್ಳೆಯ ಕಾರ್ಯವನ್ನೇ ಮಾಡ್ತಾ ಇದ್ದಾಳೆ. ಮನೆಗೆ ಬಂದಂಥ ಯೇಸು ಸ್ವಾಮಿಗೆ ಒಳ್ಳೆಯ ರೀತಿಯ ಆತಿಥ್ಯವನ್ನು ಕೊಡಬೇಕು, ಯೇಸು ಸ್ವಾಮಿಗೆ ಯಾವ ರೀತಿಯಾಗಿ ಮೆಚ್ಚಿಸಬೇಕು ಎಂಬುದಾಗಿ ಆಕೆ ಚಿಂತೆಯನ್ನು ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಮತ್ತೊಬ್ಬರನ್ನು ದೂಷಿಸಿ, ತನ್ನ ತಂಗಿಯನ್ನು ದೂಷಿಸಿ ಬೇಸರಿಕೆಯಿಂದ ಆಕೆ ಕೆಲಸವನ್ನು ಮಾಡುತ್ತಿದ್ದಾಳೆ. ನಾನೊಬ್ಬಳೇ ಕೆಲಸವನ್ನು ಮಾಡ್ತಾ ಇದ್ದೇನೆ, ಆದರೆ ತಂಗಿ ಇಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾಳೆ ಎಂಬುದಾಗಿ. ಯಾವಾಗ ನಮಗೆ ಲೋಕ ಕೇಂದ್ರ ಆಗ್ತದೋ ಆಗ ಅಲ್ಲಿ ನಮಗೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ, ಅಸಮಾಧಾನಗಳು ಉಂಟಾಗ್ತದೆ. ಆದರೆ 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ ಹೇಳುವಂತೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಇವತ್ತು ನನ್ನೊಳಗಿರುವಂಥ ಆ ಕ್ರಿಸ್ತನಿಗೆ ಪ್ರಥಮ ಆದ್ಯತೆ, ಪ್ರಯಾರಿಟಿಯನ್ನು ಕೊಡುವಾಗ ಎಲ್ಲ ಸಂಗತಿಗಳಲ್ಲಿ ನಾವು ದೇವರನ್ನು ಮೆಚ್ಚಿಸುತ್ತೇವೆ. ನೀವು ಮೊದಲನೇದಾಗಿ, ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಾವು ಯಾವುದಕ್ಕಾಗಿ ಚಿಂತೆ ಮಾಡ್ತಾ ಇದ್ದೇವೆ? ಇವತ್ತು ನಮ್ಮ ಎಲ್ಲ ಕೆಲಸದ ಒತ್ತಡದಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಇವತ್ತು ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸಮಯವನ್ನು ಕೊಡೋದಿಲ್ಲ. ಇಲ್ಲಿ ಮಾರ್ತಳು ಒಂದು ರೀತಿಯಲ್ಲಿ ಲೌಕಿಕ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾಳೆ. ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಅಥವಾ ಮನೆಗೆ ಬಂದಂಥ ಯೇಸುವನ್ನು ಸತ್ಕರಿಸಬೇಕು ಎಂಬಂಥ ಆ ಚಿಂತೆಯಲ್ಲಿಯೇ ಆಕೆ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ. ಅದರಿಂದ ಸ್ವಾಮಿ ಹೇಳುವಂಥ ಮಾತು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೆ ಎಂಬುದಾಗಿ. ಇವತ್ತು ಯೇಸು ಸ್ವಾಮಿ ನಮಗೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾವು ಅನೇಕ ವಿಚಾರದಲ್ಲಿ ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಪ್ರಿಯರೇ. ಇವತ್ತು ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ದೇವರ ವಾಕ್ಯ ಭಾಗ ನಮಗೆ ತಿಳಿಯಪಡಿಸ್ತದೆ. ಇವತ್ತು ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲ ಕೆಲಸಗಳನ್ನು ಮಾಡುವುದಕ್ಕೆ ನಮಗೆ ಸಮಯ ಇದೆ. ಆದರೆ ಇವತ್ತು ದೇವರ ವಾಕ್ಯವನ್ನು ಓದುವುದಕ್ಕೆ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಇವತ್ತು ನಾವು ಸಮಯವನ್ನು ದೇವರಿಗೆ ಕೊಡೋದೇ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಾರ್ತಳ ಹಾಗೆ ನಾವು ಲೌಕಿಕತೆಯಲ್ಲಿ ಇರುವುದಾದರೆ ಮೊದಲು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ. ದೇವರ ವಾಕ್ಯವಿಲ್ಲದೆ ಇದ್ದರೆ ನಮ್ಮ ಜೀವನ ಖಾಲಿ ಪಾತ್ರೆ ಇದ್ದ ಹಾಗೆ, ಯಾವಾಗಲೂ ಅದು ಸದ್ದು ಮಾಡುವಂಥದ್ದಾಗಿರ್ತದೆ. ನೋಡಿ, ಇನ್ನು ಎರಡನೆಯದಾಗಿ ಮರಿಯಳ ಆಧ್ಯಾತ್ಮಿಕತೆ, ಮರಿಯಳ ಆತ್ಮಿಕತೆ. ಮರಿಯಳ ಕುರಿತು ನಾವು ಆಲೋಚಿಸುವುದಾದರೆ, ಮಾರ್ತಾ ಮರಿಯಳು ಇವರಿಬ್ಬರೂ ಸಹ ಅಕ್ಕ ತಂಗಿಯರು. ಆದರೆ ಅಕ್ಕನಲ್ಲಿಯೇ ಬೇರೆ ರೀತಿಯ ಗುಣ, ತಂಗಿಯಲ್ಲಿಯೇ ಬೇರೆಯ ಗುಣ ಇರುವುದನ್ನು ನಾವು ನೋಡ್ತೇವೆ. ಮರಿಯಳಲ್ಲಿ ಶಿಸ್ತಿನ ಜೀವನ ಇತ್ತು, ಪ್ರಾರ್ಥನೆ ಮಾಡುವಂಥ ಜೀವನ ಇತ್ತು, ದೇವರ ವಾಕ್ಯವನ್ನು ಓದುವಂಥದ್ದು, ಕೇಳಿಸಿಕೊಳ್ಳುವಂತಹ ಒಂದು ಶಿಸ್ತಿನ ಜೀವಿತವನ್ನು ನಾವು ನೋಡ್ತೇವೆ. ಅವಳ ಆತ್ಮಿಕತೆಯ ಹಸಿವು ಹೇಗಿತ್ತು ಅಂತ ಹೇಳಿದರೆ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಬಯಸುವಂತೆ ಅವಳ ಆತ್ಮಿಕತೆಯ ಹಸಿವಿತ್ತು. ಅವಳಲ್ಲಿ ತಾಳ್ಮೆ ಇತ್ತು. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಅವಳು ಎಷ್ಟರ ಮಟ್ಟಿಗೆ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಪ್ರಥಮ ಆದ್ಯತೆ ನಾವು ಯಾರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ, ಆದ್ಯತೆಯನ್ನು ನೀಡ್ತಾ ಇದ್ದೇವೆ ಎಂಬುದಾಗಿ ಈ ಸಮಯದಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಸುವಾರ್ತೆ ಭಾಗವನ್ನು ನಾವು ಗಮನಿಸುವಾಗ ಮರಿಯಳ ಹೆಸರು ಬರೆಯಲ್ಪಟ್ಟಿದೆ.
ಯೋಹಾನನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನ ಹೇಳುವಂತೆ, ಮರಿಯಳು ಜಟಮಾಂಸಿ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಹೊರಿಸಿದಳು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿಯ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ಮಾಡುವಾಗ ಯೇಸುವಿನ ಪಾದದ ಕೆಳಗೆ ಕೂತ್ಕೊಂಡು ನಾವು ಮಾಡಬೇಕಾಗಿದೆ. ನಮ್ಮ ಇಚ್ಛೆ, ನಮ್ಮ ಸ್ವಾತಂತ್ರ್ಯಕ್ಕೆ ನಾವು ಒಳಪಟ್ಟರೆ ನಮ್ಮ ಆಯ್ಕೆ ತಪ್ಪಾಗ್ತದೆ. ಮಾರ್ತಳ ಹಾಗೆ ನಾವು ಗಡಿಬಿಡಿಯಲ್ಲಿ ಸಿಕ್ಕಾಕೊಳ್ತೇವೆ. ಆದರೆ ಇವತ್ತು ಮರಿಯಳ ಹಾಗೆ ದೇವರ ಪಾದದ ಬಳಿಯಲ್ಲಿ ಕೂತ್ಕೊಂಡು ನಾವು ನಿರ್ಧಾರಗಳನ್ನು ಮಾಡಬೇಕಾಗಿದೆ ಪ್ರಿಯರೇ. ನೋಡಿ, ಅದರಿಂದ ಲೂಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ ಹೇಳುವಂತೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಬುದ್ಧಿಯಿಂದಲೂ ಪ್ರೀತಿಸಬೇಕು, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ. ಇವತ್ತು ನನ್ನ ದೇವರನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನಾ? ನನ್ನ ದೇವರಿಗೆ ನಾನು ಸಮಯವನ್ನು ಕೊಡ್ತಾ ಇದ್ದೇನಾ ಎಂಬುದಾಗಿ ಈ ಕ್ಷಣದಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಉದ್ಯೋಗ, ಹಣ, ಆಸ್ತಿ ಪಾಸ್ತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಎಲ್ಲವನ್ನ ಒಂದು ದಿನ ಕಳೆದುಕೊಳ್ತೇವೆ. ಆದರೆ ಯಾವಾಗ ನಾವು ದೇವರನ್ನು ಪ್ರೀತಿ ಮಾಡ್ತೇವೋ ದೇವರ ಪ್ರೀತಿಯಿಂದ ನಾವು ದೂರ ಹೋಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನ ಇಲ್ಲ ಅಂದರು, ವಸ್ತ್ರ ಇಲ್ಲ ಅಂದರು, ಗಂಡಾಂತರವೋ, ಖಡ್ಗವೋ, ಯಾವುದು ಕೂಡ ನಮ್ಮನ್ನು ನಮ್ಮ ದೇವರ ಪ್ರೀತಿಯಿಂದ ಅಗಲಿಸುವುದಕ್ಕೆ ಅಸಾಧ್ಯ ಆಗಿದೆ. ಈ ಸಮಯದಲ್ಲಿ ನಾವೊಂದು ತೀರ್ಮಾನವನ್ನು, ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ. ನನ್ನ ಮುಂದಿನ ಭವಿಷ್ಯತನ್ನು ನಾನು ನಿರ್ಧರಿಸುವಾಗ ಅಲ್ಲಿ ಯೇಸುವಿನ ಪಾದದ ಅಡಿಯಲ್ಲಿ ಕೂತ್ಕೊಂಡು ಪ್ರಾರ್ಥನಾಪೂರ್ವಕವಾಗಿ ನನ್ನ ಜೀವಿತವನ್ನು ಪ್ರಾರಂಭಿಸಬೇಕಾಗಿದೆ. ನೋಡಿ, ಅಲ್ಲಿ ಮರಿಯಳು ಒಂದೇ ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಆ ಉತ್ತಮ ಭಾಗ ಅಂತ ಹೇಳುವಾಗ ಗ್ರೀಕ್ ಭಾಷೆಯಲ್ಲಿ ಅಗತೋನ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಇಂಗ್ಲಿಷ್ನಲ್ಲಿ ಗುಡ್ ಎಂಬುದಾಗಿ ಕರೀತಾರೆ. ಉತ್ತಮವಾದಂಥ ಒಳ್ಳೆಯ ಭಾಗವನ್ನು ಆಕೆ ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ. ಹಾಗಾಗಿ ಇವತ್ತು ಆ ಉತ್ತಮವಾದಂಥ ಭಾಗವನ್ನು ಇವತ್ತು ನಾವೆಲ್ಲರೂ ಕೂಡ ಆರಿಸಿಕೊಳ್ಳಬೇಕಾಗಿದೆ. ಇದು ನಮ್ಮ ನಿಜವಾದಂಥ ಆಯ್ಕೆಯಾಗಿರಬೇಕು ಪ್ರಿಯರೇ. ನೋಡಿ, ನಾವು ದೇವರೊಂದಿಗೆ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುವಂಥದ್ದು, ಆತನ ವಾಕ್ಯವನ್ನು ಓದುವಂಥದ್ದು, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು, ಇದೇ ನಮ್ಮ ಮೊದಲ ಪ್ರಯಾರಿಟಿ, ಪ್ರಥಮ ಆದ್ಯತೆಯಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಭಾಗ ಇವತ್ತು ನಮಗೆ ಕಲಿಸಿಕೊಡ್ತಾ ಇದೆ. ನೋಡಿ, ಅಲ್ಲಿ ಮೋರ್ ಪ್ರೇಯರ್ ಮೋರ್ ಪವರ್, ಲೆಸ್ ಪ್ರೇಯರ್ ಲೆಸ್ ಪವರ್, ನೋ ಪ್ರೇಯರ್ ನೋ ಪವರ್ ಎಂಬುದಾಗಿ ಒಬ್ಬರು ಹೇಳ್ತಾರೆ. ಹಾಗಾಗಿ ಇವತ್ತು ನಮ್ಮ ಪ್ರಾರ್ಥನಾ ಜೀವಿತ ಇವತ್ತು ಬಹಳ ಹೆಚ್ಚಾಗಬೇಕಾಗಿದೆ ಪ್ರಿಯರೇ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳಂಥ ವೀಕ್ಷಕರೇ, ಇವತ್ತು ನಮ್ಮ ಪ್ರಥಮ ಆದ್ಯತೆ ಯಾವುದಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ನೋಡಿ, ಇಂದು ನಾವು ದೇವರನ್ನ ಉಪಯೋಗಿಸ್ತಾ ಇದ್ದೇವೆ, ವಸ್ತುಗಳನ್ನು ಆರಾಧಿಸ್ತಾ ಇದ್ದೇವೆ. ಇಂದು ನಮ್ಮ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಫೇಸ್ಬುಕ್ ಆಗಿರ್ಬೋದು. ಇವತ್ತು ನಾವು ಇದೇನ್ನು ಹೆಚ್ಚು ಫೋಕಸ್ ಮಾಡ್ತೇವೆ. ಆದರೆ ನಮ್ಮ ದೇವರನ್ನು ಇವತ್ತು ನಾವು ಮರೆತು ಹೋಗ್ತಾ ಇದ್ದೇವೆ. ಮರಿಯಳಲ್ಲಿದ್ದಂಥ ಆ ಆತ್ಮಿಕತೆ, ಆ ಶಿಸ್ತಿನ ಜೀವನ, ದೇವರ ಮಾತನ್ನು ಆಲಿಸುವಂಥ ತಾಳ್ಮೆ, ಆ ಸಮಾಧಾನ ಇವತ್ತು ನಾವು ಆರಿಸಿಕೊಳ್ಳಬೇಕಾಗಿದೆ ಅಥವಾ ಅದನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ. ಆದರೆ ಮಾರ್ತಳ ಹಾಗೆ ಯಾವಾಗ ನಮಗೆ ಲೋಕ ಕೇಂದ್ರ ಆಗ್ತದೋ ಅಲ್ಲಿ ಸಿಟ್ಟು, ಕೋಪ, ಜಗಳ ಎಲ್ಲವೂ ಸಹ ಬರ್ತದೆ ಪ್ರಿಯರೇ. ಹಾಗಾಗಿ ಇವತ್ತು ನಾವು ದೇವರ ಜೊತೆ ಮೊದಲು ಮಾತನಾಡಬೇಕು, ದೇವರನ್ನು ಮೊದಲು ಪ್ರೀತಿ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಮೊದಲು ನಾವು ದೇವರಿಗೆ ಹೆಚ್ಚಾದಂಥ ಆ ಸಮಯವನ್ನು ಕೊಡಬೇಕಾಗಿದೆ ಪ್ರಿಯರೇ. ನೋಡಿ, ಇವತ್ತು ಪ್ರಾರ್ಥನೆ ಮಾಡುವುದಕ್ಕೆ ನನ್ನ ಗಂಡ ಅಡ್ಡಿ, ಹೆಂಡತಿ ಅಡ್ಡಿ, ಮಕ್ಕಳು ಅಡ್ಡಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳೋದಲ್ಲ. ಬದಲಾಗಿ ಪ್ರಾರ್ಥನೆ ಮಾಡುವುದಕ್ಕೆ, ದೇವರ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ಒಂದು ಸೂಕ್ತವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಳ್ಳಬೇಕಾಗಿದೆ. ನಾವು ಎಲ್ಲೇ ಹಾಸ್ಟೆಲ್ಗಳಲ್ಲಿ ಅಥವಾ PGಯಲ್ಲಿ ಇದ್ದರೂ ಸಹ ಮೊದಲ ಆದ್ಯತೆ ನಾವು ದೇವರಿಗೆ ಕೊಟ್ಟಾಗ ದೇವರಿಗೂ ಸಹ ಸಂತೋಷ ಆಗ್ತದೆ ಪ್ರಿಯರೇ. ಇವತ್ತು ನಾವೊಂದು ಸಭೆಗೆ, ದೇವಾಲಯಕ್ಕೆ ಹೋದಾಗ
ಅಲ್ಲಿ ವಾತಾವರಣ ಹೇಗಿರ್ತದೆ ಅಂದರೆ ಬಹಳ ಸಮಾಧಾನವನ್ನು ಕೊಡ್ತದೆ. ಅದೇ ವಾತಾವರಣ ಇವತ್ತು ನಮ್ಮೆಲ್ಲರ ಮನೆಗಳಲ್ಲಿ ಇರಬೇಕು. ಅದರಿಂದ ಸಂಗೀತಗಾರ ಈ ರೀತಿಯಾಗಿ ಹೇಳ್ತಾನೆ, ಏಸು ಇರುವ ಮನೆಯಲ್ಲಿ ಆನಂದ ಆನಂದ, ಏಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ ಎಂಬುದಾಗಿ. ಇವತ್ತು ಏಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಇರುವುದಾದರೆ ಸಮಾಧಾನ ಸಿಗ್ತದೆ, ಸಂತೋಷ ಸಿಗ್ತದೆ, ಅಲ್ಲಿ ತಾಳ್ಮೆ ಬರ್ತದೆ. ಯಾವಾಗ ನಮಗೆ ಲೋಕವನ್ನು ನಾವು ಪ್ರೀತಿ ಮಾಡ್ತೇವೋ, ಮಾರ್ತಾಳ ಹಾಗೆ ಮತ್ತೊಬ್ಬರನ್ನು ದೂಷಿಸ್ತೇವೆ, ಮತ್ತೊಬ್ಬರನ್ನು ಬೈತೇವೆ, ಯೇಸುವನ್ನು ಮರೆತು ಬಿಡ್ತೇವೆ ಅಲ್ಲ. ಹಾಗಾಗಿ ಇವತ್ತು ನಾವು ಮರಿಯಳಂತೆ ನಾವು ದೇವರಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗಿದೆ. ಅದು ನನ್ನ ಉದ್ಯೋಗದ ಸ್ಥಳದಲ್ಲೇ ಆಗಿರ್ಬೋದು, ಸಭೆಯಲ್ಲೇ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ಕುಟುಂಬದಲ್ಲೇ ಆಗಿರ್ಬೋದು. ಇವತ್ತು ನಮ್ಮೆಲ್ಲರ ಮೊದಲ ಆದ್ಯತೆ ಅದು ಯೇಸು ಕ್ರಿಸ್ತನಾಗಿರಲಿ ಎಂಬುದಾಗಿ ನಮ್ಮ ಅಭಿಪ್ರಾಯವಾಗಿದೆ. ದೇವರಾತ್ಮನು ತಾನೇ ಈ ವಾಕ್ಯ ಭಾಗಗಳನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಸ್ವಾಮಿ, ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಿ. ನಮ್ಮ ಪ್ರಥಮ ಆದ್ಯತೆ ಇವತ್ತು ಯಾವುದಾಗಿದೆ, ವಸ್ತುಗಳು, ವ್ಯಕ್ತಿಗಳು ಯಾವುದು ಎಂಬುದಾಗಿ ನಮಗೆ ಕಲಿಸಿಕೊಟ್ಟಿದ್ದೆ. ಸ್ವಾಮಿ, ನಿನ್ನನ್ನು ಮರೆತು ನಾವು ಜೀವಿಸಿರುವುದಾದರೆ ದೇವ ನಮ್ಮನ್ನು ಮನ್ನಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ಕ್ಷಣದಲ್ಲಿ ಸ್ವಾಮಿ, ನಮ್ಮ ಪ್ರಥಮ ಆದ್ಯತೆ ಅದು ನೀನು ಮಾತ್ರ ಆಗಿರಲಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅಪ್ಪ, ನಾವು ಯಾವುದೇ ರೀತಿಯ ನಿರ್ಧಾರಗಳನ್ನು, ತೀರ್ಮಾನಗಳನ್ನು ಮಾಡುವಾಗ ಮರಿಯಳ ಹಾಗೆ ನಿನ್ನ ಪಾದದ ಬಳಿಯಲ್ಲಿ ಕೂತುಕೊಂಡು ನಿನ್ನ ಸ್ವರವನ್ನು ಕೇಳಿ ನಮ್ಮ ತೀರ್ಮಾನವನ್ನು ಮಾಡುವಂತೆ ನಿನ್ನಾತ್ಮನ ಬಲವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ